ನಮಸ್ಕಾರ. ಇವತ್ತಿನ ವಿಡಿಯೋ ನಾಳೆ ಅಕ್ಷಯ ತೃತೀಯ ಚಿನ್ನವನ್ನು ಕೊಳ್ಳುವ 3 ವಿಧಾನಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತೀಯರಿಗೆ ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಅಂದರೆ ಬಹಳ ಪ್ರಾಣ. ಮತ್ತೆ ಚಿನ್ನ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅವರಿಗೆಲ್ಲರಿಗೂ ತಿಳಿದಿರೋ ವಿಚಾರ. ಅಕ್ಷಯ ತೃತೀಯ ನಾಳೆ ಬರ್ತಾ ಇದೆ, 22ನೇ ತಾರೀಕು ಏಪ್ರಿಲ್. ಆ ದಿನ ಚಿನ್ನವನ್ನು ಕೊಂಡರೆ ನಮ್ಮ ಮನೆಯಲ್ಲಿ ಹಣ ಅಕ್ಷಯ ಆಗುತ್ತದೆ ಅನ್ನುವಂಥದ್ದು ಬಹಳ ಜನರ ಒಂದು ನಂಬಿಕೆ. ಚಿನ್ನ ನಾವು ತಗೊಳ್ಳೋದು ಒಂದು ಥರ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್. ಅಂದರೆ ನಮ್ಮ ಸಲಹೆ, ನಿಮ್ಮ ಹತ್ರ ಇರುವಂಥ ಚಿನ್ನ ನಿಮ್ಮ ಒಟ್ಟು ಉಳಿತಾಯದ ಹಣದಲ್ಲಿ 5% ಮಾತ್ರ ಇರಬೇಕು. ಮತ್ತೆ ಚಿನ್ನ ತಗೊಳ್ಬೇಕು ಅಂತಂದ್ರೆ ಕೇವಲ ಫಿಸಿಕಲ್ ಗೋಲ್ಡ್ ತಗೋಬೇಕಂತಿಲ್ಲ. 3 ವಿಧಾನಗಳನ್ನು ಇವತ್ತು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ದಿಸ್ ಇನ್ಕ್ಲೂಡ್ಸ್ ಗೋಲ್ಡ್ ಇನ್ ಆಲ್ ಫಾರ್ಮ್ಸ್, ವೆದರ್ ಇನ್ ದ ಫಾರ್ಮ್ ಆಫ್ ಫಿಸಿಕಲ್ ಜ್ಯುವೆಲರಿ ಆರ್ ಇನ್ ಡಿಜಿಟಲ್ ಫಾರ್ಮ್. ಅಂದರೆ ಫಿಸಿಕಲ್ ಗೋಲ್ಡ್ ತಗೋಬಹುದು, ಡಿಜಿಟಲ್ ಫಾರ್ಮ್ ಅಲ್ಲಿ ಕೂಡ ತಗೊಳ್ಬಹುದು. ಸಾಮಾನ್ಯವಾಗಿ ಜನರಿಗೆ ಗೊತ್ತಿರೋದು ಒಂದೇ ಒಂದು, ಫಿಸಿಕಲ್ ಫಾರ್ಮ್, ಗೋಲ್ಡ್ ಜ್ಯುವೆಲರಿ, ಗೋಲ್ಡ್ ಕಾಯಿನ್, ಗೋಲ್ಡ್ ಬಿಸ್ಕೆಟ್ ಇತ್ಯಾದಿ. ಆದರೆ ಚಿನ್ನವನ್ನು ಬೇರೆ ತರ ತಗೊಳ್ಬಹುದು ಅಂತ ತೋರಿಸ್ಲಿಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡಿದ್ದೇವೆ. ಮೊದಲನೆಯ ಆಯ್ಕೆ, ಚಿನ್ನ ತಗೊಳ್ಬೇಕಾದ್ರೆ ಫಿಸಿಕಲ್ ಗೋಲ್ಡ್, ಜ್ಯುವೆಲರಿ, ಕಾಯಿನ್ಸ್ ಎಕ್ಸೆಟ್ರಾ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಂಗಡಿಗೆ ಹೋಗ್ತಾರೆ, ಜ್ಯುವೆಲರ್ ಶಾಪಿಗೆ ಹೋಗ್ತಾರೆ, ಅಲ್ಲಿ ಯಾವುದಾದ್ರೂ ಆಭರಣನ ಇಲ್ಲ ಕಾಯಿನ್ ಅನ್ನು ಅಥವಾ ಗೋಲ್ಡ್ ಬಾರ್ ಅನ್ನು ಪರ್ಚೇಸ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜು ಎಲ್ಲವೂ ಕೂಡ ಲಾಗು ಆಗುತ್ತೆ. ಈ ಜ್ಯುವೆಲರಿನ ತಗೊಳ್ಬೇಕಾದ್ರೆ ಸಾಮಾನ್ಯವಾಗಿ ಮೇಕಿಂಗ್ ಚಾರ್ಜಸ್ 3ರಿಂದ 20% ಇರುತ್ತೆ, ವೇಸ್ಟೇಜು 10ರಿಂದ 20% ಇರ್ಬೋದು. ಕ್ಯಾಪಿಟಲ್ ಗೇನ್ಸ್ ಅಥವಾ ಚಿನ್ನದಲ್ಲಿ ಲಾಭ ಬಂದಾಗ ಯಾವ ರೀತಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಥವಾ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಲಾಗು ಆಗುತ್ತೆ ಅಂತ ವಿವರಣೆ ಕೊಡ್ತಾ ಇದ್ದೇನೆ. ನೀವೇನಾದ್ರೂ ಚಿನ್ನವನ್ನು ತಗೊಂಡು 36 ತಿಂಗಳ ಒಳಗಾಗಿ ಅದನ್ನ ಮಾರ್ಕೊಳ್ತೇನೆ ಅಂತಂದ್ರೆ ಅದನ್ನು ನಿಮ್ಮ ಆ ವರ್ಷದ ಆದಾಯ ಎಂದು ಪರಿಗಣಿಸಿ 10, 20, 30% ನಿಮಗೆ ತೆರಿಗೆ ಬೀಳುತ್ತೆ. ಅಕಸ್ಮಾತ್ ನೀವು 36 ತಿಂಗಳ ಮೇಲೆ ಮಾರ್ಕೋತೀನಿ ಅಂತಂದ್ರೆ ಅದಕ್ಕೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಚಿನ್ನದಲ್ಲಿ ಅಂತ ಕರಿತೇವೆ. ಅಲ್ಲಿಗೆ 20% ಚಾರ್ಜ್ ಮಾಡ್ತಾರೆ, ಮೈನಸ್ ಇಂಡೆಕ್ಸೇಷನ್. ಈಗ ಎರಡನೆಯ ಆಯ್ಕೆ, ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಗೋಲ್ಡ್ ETF. ಗೋಲ್ಡ್ ETF ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ is almost similar to buying physical gold. ಓನ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ ನೀವು ಚಿನ್ನವನ್ನು ಖರೀದಿ ಮಾಡ್ತಾ ಇಲ್ಲ, ಡಿಜಿಟಲ್ ಫಾರ್ಮ್ ಅಲ್ಲಿ ಡಿಮ್ಯಾಟ್ ಫಾರ್ಮ್ ನಲ್ಲಿ ಅದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎ ಗೋಲ್ಡ್ ETF is an ETF that aims to track the domestic physical gold price. ಅಂದರೆ ಗೋಲ್ಡ್ ಪ್ರೈಸ್ ಏನಿದೆಯೋ ಅದರಂತೆ ನೀವು ಡಿಜಿಟಲ್ ಫಾರ್ಮ್ ಅಲ್ಲಿ ಗೋಲ್ಡ್ ಅನ್ನ ಬೈ ಮಾಡ್ತಾ ಹೋಗ್ತೀರಿ. Although internationally gold has not given much appreciation, it has done better in India due to continuous depreciation of rupee value against the US dollar. Gold is denominated in US dollar internationally. ಸಾಮಾನ್ಯವಾಗಿ ನಾವು ಭಾರತದಲ್ಲಿ ನೋಡಿದಾಗ ಗೋಲ್ಡಿನ ಪ್ರೈಸು ವರ್ಷ ಮೇಲಕ್ಕೆ ಹೋಗೋದು ಕಾಣ್ತದೆ. ಯಾಕಂತಂದ್ರೆ ನಮ್ಮ ಚಿನ್ನವನ್ನು ನಾವು ಕೊಳ್ಳುವುದು ಮಾರುವುದು ಅಮೆರಿಕನ್ ಡಾಲರ್ನ ಅನುಗುಣವಾಗಿ. ಅದರಿಂದಾಗಿ ನಮಗನ್ಸುತ್ತೆ ಚಿನ್ನ ಭಾರತದಲ್ಲಿ ಅಪ್ರಿಷಿಯೇಟ್ ಆಗ್ತಾ ಇದೆ. 1 gold ETF unit is equal to 1 gram of gold and is backed by physical gold of very high quality. ನೀವೇನಾದರೂ ಒಂದು ಯೂನಿಟ್ ಗೋಲ್ಡ್ ETF ತಗೊಂಡ್ರೆ ಅದು ಈಕ್ವಾಲೆಂಟ್ ಟು 1 gram of gold, ಅಂದ್ರೆ ವೆರಿ ಹೈ ಕ್ವಾಲಿಟಿ ಪ್ಯೂರ್ ಗೋಲ್ಡ್. ಗೋಲ್ಡ್ ETF trade on the stock market like any other company stock and can be bought and sold continuously at market prices. ಅಂದ್ರೆ ಒಮ್ಮೆ ನೀವು ಗೋಲ್ಡ್ ETF ತಗೊಂಡ್ರೆ ಅದನ್ನ ಶೇರ್ನ ಹಾಗೆ ಮಾರ್ಕೊಳ್ಬಹುದು. ಯಾವಾಗ ಬೇಕಾದ್ರೂ ಬೈಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ. ಇಫ್ ಯು ವಾಂಟ್ ಟು ಕನ್ವರ್ಟ್ ಗೋಲ್ಡ್ ETF units to physical gold, you need to have minimum number of units that are worth 1 kg of gold. ನಿಮಗೆ ಅದನ್ನ ಫಿಸಿಕಲ್ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಸಿಂಪಲ್, ನಿಮ್ಮ ಹತ್ರ ಮಿನಿಮಮ್ 1 kg ಆಗುವಷ್ಟು ನಿಮ್ಮ ಹತ್ರ ETF ಗಳು ಇರಬೇಕು. ದಿಸ್ ಇಸ್ ಬಿಕಾಸ್ ದ ಸ್ಟ್ಯಾಂಡರ್ಡ್ ಸೈಜ್ ಆಫ್ 1 ಗೋಲ್ಡ್ ಬಾರ್ ಈಸ್ 1 kilogram. ಈಗ ಪರ್ಫಾರ್ಮೆನ್ಸ್ ಆಫ್ ಗೋಲ್ಡ್ ETFs ಆಸ್ ಆನ್ 2nd ಏಪ್ರಿಲ್ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಯಾವ ರೀತಿ 1 ವರ್ಷ, 3 ವರ್ಷ, 5 ವರ್ಷ, 10 ವರ್ಷಕ್ಕೆ ಗೋಲ್ಡ್ ನಲ್ಲಿ ರಿಟರ್ನ್ಸ್ ಬಂದಿದೆ ಅಂತ.
ಆಕ್ಸಿಸ್ ಗೋಲ್ಡ್ ETF ನಲ್ಲಿ 1 ವರ್ಷಕ್ಕೆ 16.24% ಬಂದಿದೆ. 3 ವರ್ಷ ರಿಟರ್ನ್ಸ್ ಪರ್ ಆನಮ್ 9.75, 5 ವರ್ಷಕ್ಕೆ 13.86 ಮತ್ತು 10 ವರ್ಷಕ್ಕೆ 6.82% ಬಂದಿದೆ. ಕೋಟಕ್ ಗೋಲ್ಡ್ ETF ನಲ್ಲಿ 1 ವರ್ಷಕ್ಕೆ 14.72, 3 ವರ್ಷಕ್ಕೆ 8.43, 5 ವರ್ಷಕ್ಕೆ 13.81, 10 ವರ್ಷಕ್ಕೆ 7.23% ಬಂದಿದೆ. ICICI Prudential ಗೋಲ್ಡ್ ETF 1 ವರ್ಷಕ್ಕೆ 16.13, 3 ವರ್ಷಕ್ಕೆ 8.94, 5 ವರ್ಷಕ್ಕೆ 12.67 ಮತ್ತು 10 ವರ್ಷಕ್ಕೆ 7.1% ಬಂದಿದೆ. HDFC ಗೋಲ್ಡ್ ETF 1 ವರ್ಷಕ್ಕೆ 15.83, 3 ವರ್ಷಕ್ಕೆ 9.58, 5 ವರ್ಷಕ್ಕೆ 13.45 ಮತ್ತು 10 ವರ್ಷಕ್ಕೆ 6.94% ಕೊಟ್ಟಿದೆ. ಅಂದರೆ ಲಾಂಗರ್ ದ ಡ್ಯೂರೇಷನ್ ಇಟ್ಟಷ್ಟು ರಿಟರ್ನ್ ಸ್ಟೆಬಿಲೈಸ್ ಆಗಿ ಒಂದು ಅಂದಾಜು 6ರಿಂದ 7.5% ವರೆಗೂ ಬರ್ತಾ ಇದೆ. ಅದರಿಂದಾಗಿ ನಾವು ಹೇಳೋದೇನು ಅಂತಂದ್ರೆ ಗೋಲ್ಡ್ ನಲ್ಲಿ ಹೇಳಿಕೊಳ್ಳುವಷ್ಟು ಲಾಭ ಇಲ್ಲ. ಆಸ್ ಯು ಕ್ಯಾನ್ ಸಿ, ಟು ಅರ್ನ್ ಗುಡ್ ರಿಟರ್ನ್ಸ್ ಫ್ರಮ್ ಗೋಲ್ಡ್ ಯು ನೀಡ್ ಟು ಟೈಮ್ ದ ಮಾರ್ಕೆಟ್ ಅಂಡ್ ಬೈ ಅಂಡ್ ಸೆಲ್ ಅಟ್ ದ ರೈಟ್ ಟೈಮ್. ಇಲ್ಲಿ ನೀವು ನೋಡಿದ್ರೆ ಏನಾಗಿದೆ ಅಂತಂದ್ರೆ 1 ವರ್ಷಕ್ಕೆ ಜಾಸ್ತಿ ಇದೆ, 5 ವರ್ಷಕ್ಕೆ ಜಾಸ್ತಿ ಇದೆ, ಮತ್ತೆ 3 ವರ್ಷಕ್ಕೆ ಕಮ್ಮಿ ಇದೆ, 10 ವರ್ಷಕ್ಕೆ ಕಮ್ಮಿ ಇದೆ. ಅಂದರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮಾಡಿದ್ರೆ ಗೋಲ್ಡ್ ನಲ್ಲಿ ಪ್ರಾಫಿಟ್ ಸಿಗುತ್ತೆ. ಆದರೆ ಆ ರೀತಿ ಮಾರ್ಕೆಟ್ ನ ಟೈಮಿಂಗ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರ್ವೈಸ್ ಯು ಆರ್ ಲೈಕ್ಲಿ ಟು ಮೇಕ್ ಒಂದ್ ಅರೌಂಡ್ 8% per annum ಆನ್ ಅನ್ ಆವರೇಜ್ ಇನ್ ದ ಲಾಂಗ್ ಟರ್ಮ್. ಇದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಗೋಲ್ಡಿಗೆ ಬರುವಂತ ರೇಟು ಒಂದು ಅಂದಾಜು ಫಿಕ್ಸೆಡ್ ಡಿಪಾಸಿಟ್ಗಿಂತ ಸ್ವಲ್ಪ ಜಾಸ್ತಿ, ಆದರೆ ಷೇರು ಮಾರುಕಟ್ಟೆಗಿಂತ ತುಂಬಾ ಕಮ್ಮಿ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಆನ್ ಗೋಲ್ಡ್ ETF is as per income tax slab which could be up to 30%. ನಿಮಗೇನಾದ್ರೂ ಗೋಲ್ಡ್ ETF ನಲ್ಲಿ ಪ್ರಾಫಿಟ್ ಬಂದ್ರೆ ಅದನ್ನ ನಿಮ್ಮ ಆದಾಯಕ್ಕೆ ಸೇರಿಸ್ಕೊಂಡು 30% ವರೆಗೂ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ಬೋದು. ಈಗ ವರ್ಷ ಗೋಲ್ಡ್ ನಲ್ಲಿ ಎಷ್ಟು ಬಂದಿದೆ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ರೆಡಿ ಮಾಡಿದ್ದೇನೆ. 2012ರಲ್ಲಿ 12% ಬಂತು, 13ರಲ್ಲಿ -18%, 14, 2, 15ರಲ್ಲಿ -8, 16ರಲ್ಲಿ 11, 17ರಲ್ಲಿ 6, 18ರಲ್ಲಿ 8, 19ರಲ್ಲಿ 21, 2020ರಲ್ಲಿ ಬಂಪರ್ 28. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ರುಪಿ ಡಿವ್ಯಾಲ್ಯೂಯೇಷನ್ ಮತ್ತು ಡಾಲರ್ ಅಪ್ರಿಸಿಯೇಷನ್ ಆದ್ರಿಂದ 21ರಲ್ಲಿ -3, 22ರಲ್ಲಿ 12%. ಚಿನ್ನದ ರೇಟು ಕೂಡ ಸ್ಟಾಕ್ ಮಾರ್ಕೆಟ್ ಹಾಗೆ ಷೇರಿನ ಹಾಗೆ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಆದರೆ ನಾವು ಸಾಮಾನ್ಯವಾಗಿ ಚಿನ್ನದ ರೇಟನ್ನು ದಿನಾ ಗಮನಿಸುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿರುವ ಷೇರುಗಳ ರೇಟನ್ನು ದಿನಾ ಗಮನಿಸ್ತೇವೆ. ನಮಗನಿಸುತ್ತೆ ಚಿನ್ನ ಸ್ಟೇಬಲ್ ಆಗಿದೆ ಮತ್ತು ಸ್ಟಾಕ್ ಮಾರ್ಕೆಟ್ ಯಾವಾಗಲೂ ವಾಲಟೈಲ್ ಆಗಿದೆ. ಮೂರನೇದು ಆಯ್ಕೆ ತಗೊಳ್ಳುವಂತದ್ದು ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಥವಾ SGB ಅಂತ ಕರೀತಾರೆ. ಸಾವರಿನ್ ಗೋಲ್ಡ್ ಬಾಂಡ್ ನಲ್ಲಿ ತಗೊಂಡ್ರೆ ಬಹಳ ಸೇಫೆಸ್ಟ್ ಡಿಜಿಟಲ್ ಗೋಲ್ಡ್ ಮತ್ತೆ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಮತ್ತೆ ಅಶ್ಯೂರ್ಡ್ ರಿಟರ್ನ್ಸ್ ಇದೆ 2.5% per annum ಪೇಯ್ಡ್ ಸೆಮಿ ಆನ್ಯುವಲಿ. ಆ ಬಾಂಡುಗಳು ಡಿನಾಮಿನೇಟ್ ಆಗಿರೋದು ಯೂನಿಟ್ಸ್ ಆಫ್ ಗ್ರಾಮ್ಸ್ ಆಫ್ ಗೋಲ್ಡ್ ವಿತ್ ಎ ಬೇಸಿಕ್ ಯೂನಿಟ್ ಆಫ್ 1 ಗ್ರಾಮ್. ಹೇಗೆ ETF ನಲ್ಲಿ ಇರುತ್ತೋ ಹಾಗೆ 1 ಗ್ರಾಮಿಗೆ ಡಿನಾಮಿನೇಟ್ ಆಗಿರುತ್ತೆ. ದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ that can be made is of 4 kgs. These bonds have a tenure of 8 years with an exit option from the 5th year onwards. ಒಮ್ಮೆ ಈ ಬಾಂಡ್ ತಗೊಂಡ್ರೆ ಅದಕ್ಕೆ ಡ್ಯೂರೇಷನ್ 8 ವರ್ಷ, ಆದರೆ 5 ವರ್ಷದ ಮೇಲೆ ನೀವು ಎಕ್ಸಿಟ್ ತಗೊಳ್ಬಹುದು. ಆನ್ ರಿಡಂಪ್ಷನ್ ಬೋತ್ ದ ಇಂಟ್ರೆಸ್ಟ್ ಅಂಡ್ ದ ರಿಡಂಪ್ಷನ್ ಪ್ರೊಸೀಡ್ಸ್ ಗೆಟ್ ಕ್ರೆಡಿಟೆಡ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಪ್ರೊವೈಡೆಡ್ ದ ಟೈಮ್ ಆಫ್ ಬೈಯಿಂಗ್ ದ ಬಾಂಡ್. ಅದರಿಂದ ಒಮ್ಮೆ ರಿಡಂಪ್ಷನ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. You must send a request for premature redemption to your bank, post office or broker at least 10 days before the next interest payment date. ಆಗ ಕರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. You can also apply for registration through select banks and post office or trading account with a broker. ನೀವು SGB ನ ತಗೊಳ್ಳಿಕ್ಕೆ ಅಪ್ಲಿಕೇಶನ್ ಅನ್ನು ಸೆಲೆಕ್ಟೆಡ್ ಬ್ಯಾಂಕ್ಗಳು, ಪೋಸ್ಟ್ ಆಫೀಸು ಇಲ್ಲ ಟ್ರೇಡಿಂಗ್ ಅಕೌಂಟ್ ಇದೆ ಬ್ರೋಕರ್ ಅಲ್ಲಿ ಕೂಡ ಮಾಡಬಹುದು. ಒಮ್ಮೆ ನಿಮ್ಮ SGB ಲಿಸ್ಟ್ ಆಯಿತು ಅಂತಂದ್ರೆ ಯು ಕ್ಯಾನ್ ಬೈ ಅಂಡ್ ಸೆಲ್ ದೆಮ್ ಆನ್ ಅನ್ ಎಕ್ಸ್ಚೇಂಜ್. SGB trade at a discount to the market value on the stock exchange due to lower volume. SGBs trade at a discount to the market value on stock exchanges due to lower volumes. ಅಂದ್ರೆ SGBಗೆ ಹೇಳಿಕೊಳ್ಳುವಷ್ಟು ಒಂದು ವಾಲ್ಯೂಮ್ ಇರುವುದಿಲ್ಲ ಬೈಯಿಂಗ್ ನಲ್ಲಿ ಸೆಲ್ಲಿಂಗ್ ನಲ್ಲಿ. ಅದರಿಂದಾಗಿ ನೀವು ಸೇಲ್ ಮಾಡಬೇಕಾದ್ರೆ ಒಂದಷ್ಟು ಡಿಸ್ಕೌಂಟ್ ನಲ್ಲಿ ಸೇಲ್ ಮಾಡಬೇಕಾಗುತ್ತೆ. ನಾನು ಡಿಸ್ಕೌಂಟ್ ಹೇಳಬೇಕಾದ್ರೆ ತುಂಬಾ ಡಿಸ್ಕೌಂಟ್ ಇಲ್ಲ, ಎ ಸ್ಮಾಲ್ ಅಮೌಂಟ್.
ಪ್ಯೂರ್ಲಿ ಫ್ರಮ್ ದ ಪಾಯಿಂಟ್ ಆಫ್ ಈಸ್ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೋಲ್ಡ್ ವಿತ್ ಈಕ್ವಲ್ ಟ್ರೇಡಿಂಗ್ ಮಾಡಿದ್ರೆ ಬೆಟರ್ SGB. ನೀವು ನನ್ನ ಹತ್ರ ಕೇಳಿದ್ರೆ SGB ಬೆಟರೋ ಇಲ್ಲ ಗೋಲ್ಡ್ ETF ಬೆಟರೋ, ನಾನು ಹೇಳ್ತೇನೆ ಗೋಲ್ಡ್ ETF ಬೆಟರ್. ಯಾಕಂದ್ರೆ ಒಳ್ಳೆಯ ವಾಲ್ಯೂಮ್ ಮತ್ತು ಒಳ್ಳೆಯ ರೇಟ್ ಕೂಡ ಸಿಗುತ್ತದೆ. SGB ಗಳಿಗೆ ಮೆಚುರಿಟಿ ಪೀರಿಯಡ್ 8 ವರ್ಷ. ನೀವೇನಾದರೂ 8 ವರ್ಷದವರೆಗೆ ಅದನ್ನ ಇಟ್ಕೊಂಡ್ರೆ ಆಮೇಲೆ ಸೇಲ್ ಮಾಡಿದ್ರೆ ಆವಾಗ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಲ್ಲ. ಆದರೆ ಕ್ಯಾಪಿಟಲ್ ಗೇನ್ಸ್ ಆನ್ SGBs sold before maturity in the secondary market are taxed. ನೀವು 8 ವರ್ಷದ ಒಳಗೆ ಮಾರ್ಕೊಂಡ್ರೆ ಆಗ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಎನಿ ಕ್ಯಾಪಿಟಲ್ ಗೇನ್ ಆನ್ ಅರ್ಲಿ ರಿಡಂಪ್ಷನ್ with SBI from the 5th year onwards is also subject to taxation at 20% with indexation. ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅಂತಂದ್ರೆ 20% ಮೈನಸ್ ಇಂಡೆಕ್ಸೇಷನ್. The interest income of 2 point from SGBs is taxed at a relevant slab rate. ಈ ಸಂದರ್ಭದಲ್ಲಿ ನೀವು ಇನ್ನೂ ಒಂದು ಪ್ರಶ್ನೆ ಕೇಳಬಹುದು. SGBಗೆ 2.5% ಅವರು ಇಂಟ್ರೆಸ್ಟ್ ಕೊಡ್ತಾರಲ್ಲ, ಅದಕ್ಕೆ ಏನಾಗುತ್ತೆ? ಅದನ್ನು ನಿಮ್ಮ ಇನ್ಕಮ್ಗೆ ಸೇರಿಸ್ತಾರೆ ಮತ್ತು ನೀವು ಯಾವ ಟ್ಯಾಕ್ಸ್ ಸ್ಲಾಬ್ನಲ್ಲಿದ್ದೀರೋ ಅದರಂತೆ 10, 20, 30% ಅನ್ನು ಕಟ್ಟಬೇಕಾಗುತ್ತೆ ಅದರಲ್ಲಿ ಬಂದ ಲಾಭಕ್ಕೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಮ್ಮ ಸಮೀಕ್ಷೆಗಾಗಿ ದಯವಿಟ್ಟು ಕಡ್ಡಾಯವಾಗಿ ಟೈಪ್ ಮಾಡಿ. ಅಕ್ಷಯ ತೃತೀಯ ನಾಳೆ ಬರ್ತಾ ಇದೆ. ನೀವೇನಾದರೂ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.